ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್. ಯಾರೆಲ್ಲ ಇನ್ನೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಎಂದೆಂದಿಗೂ ನೀನು ನನ್ನವಳು. ಪ್ರಿಯಾ ಎಂದು ಕೂಗುತ್ತಲೇ ಬಂದಳು ಮಧುರ. ಏನಾಯಿತು ಮಧು ಎಂದಳು ಪ್ರಿಯಾ. ಬೇಗ ಇವತ್ತು ಕಾಲೇಜಿನ ಲೈಬ್ರರಿಯಿಂದ ಹೊಸ ಪುಸ್ತಕ ತರಬೇಕು. ನಿನ್ನೆ ಲೈಬ್ರೇರಿಯನ್ ಹೇಳಿದ್ರಲ್ಲ, ಮರ್ತೋಯ್ತಾ ನಿನಗೆ ಎಂದಳು. ಅರೆ ಹೌದಲ್ವಾ ಮಧು, ನನಗೆ ಮರೆತೇ ಹೋಗಿತ್ತು. ಕೂತಿರೋ, 2 ನಿಮಿಷದಲ್ಲಿ ರೆಡಿಯಾಗಿ ಬರುತ್ತೀನಿ, ಹೋಗೋಣವಂತೆ ಎಂದವಳು ಒಳಗೆ ಓಡಿದಳು ರೆಡಿ ಆಗಲು. ಅವಳು ಹೋದಾಗ ಬಂದ ಯಶೋಧ ಮಧುರ ಕಾಫಿ ಎಂದರು. ಬಂದೆ ಆಂಟಿ ಎಂದಳು ಮಧು. ಅವಳು ಕಾಫಿ ಕುಡಿದು ಮುಗಿಸುವಷ್ಟರಲ್ಲಿ ಪ್ರಿಯಾ ರೆಡಿಯಾಗಿ ಬಂದಳು ಹೊರಗೆ. ಮನೆಯಲ್ಲಿ ಯಶೋಧ ಅವರಿಗೆ ಹೇಳಿ ರಸ್ತೆಗೆ ಇಳಿದಿದ್ದರು ಇಬ್ಬರು. ಅವರ ಮಾತು ಸಾಗುತ್ತಿತ್ತು. ಲೇ ಪ್ರಿಯಾ, ಇವತ್ತು ಬಹಳ ಮುದ್ದಾಗಿ ಕಾಣುತ್ತಿರುವೆ. ನನಗೆ ನಿನ್ನನ್ನು ನೋಡುತ್ತಿದ್ದರೆ ನೋಡುತ್ತಲೇ ಇರೋಣ ಅಂತ ಅನಿಸುತ್ತದೆ ಎಂದಾಗ ಪ್ರಿಯಾ ತನ್ನ ಗೆಳತಿಯ ತಲೆಯ ಮೇಲೆ ಮೊಟಕಿದವಳು. ನಡೆಯ ಇವಳೊಬ್ಳು, ಏನಾದರೂ ಹೇಳೋದೇ ಆಗುತ್ತೆ ನಿಂದು ಎಂದಳು ಪ್ರಿಯಾ. ಲೇ ಮಾರಾಯ್ತಿ, ಸತ್ಯ ಹೇಳಿದ್ರೂ ಮೊಟಕುತ್ತಿ, ಸುಳ್ಳು ಹೇಳಿದ್ರೂ ಮೊಟಕುತ್ತಿ. ನೋಡು ನೀನು ಅದೆಷ್ಟು ಮುದ್ದಾದ ಹುಡುಗಿ ಅಂತ ನನಗೆ ಗೊತ್ತು. ಅದಕ್ಕಿಂತಲೂ ಮುದ್ದಾದ ಮನಸ್ಸಿನ ಹುಡುಗಿ ಅಂತಾನೂ ಗೊತ್ತು ಕಣೆ. ನಾನೇನಾದರೂ ಹುಡುಗ ಆಗಿದ್ದಿದ್ದರೆ ಎಂದು ರಾಗ ಎಳೆದಳು ಮಧುರ. ಲೇ ಮಧು, ಈಗ ಸುಮ್ಮನೆ ಬಾಮ್ಮ ಹೋಗೋಣ, ಸಾಕು ನಿನ್ನ ಮಾತು. ಯಾರಾದರೂ ಕೇಳಿಸಿಕೊಂಡರೆ ಏನೇನೋ ಕಲ್ಪಿಸಿಕೊಂಡು ಬಿಡುತ್ತಾರೆ ಎಂದಳು. ಆದರೆ ಮಧುರ ಮನಸ್ಸಿನಲ್ಲಿ ಬಂದ ವಿಚಾರ ಹೇಳುವವಳು. ಇಲ್ಲಿ ಕೇಳು ಪ್ರಿಯಾ, ನಾನೇನಾದರೂ ಹುಡುಗ ಆಗಿ ನಿನ್ನ ಪರಮ ಅಪ್ಪಟ ಪ್ರೇಮಿಯಾಗಿ ನಿನಗೆ ಶರಣಾಗಿ ಬಿಡುತ್ತಿದ್ದೆ. ನೀನು ಕಣ್ಣಲ್ಲಿ ತೋರಿಸಿದ್ದು ತಂದು ನಿನಗೆ ತಂದು ಕೊಡುತ್ತಿದ್ದೆ ಕಣೆ. ಏನ್ ಮಾಡೋದು, ಹುಡುಗಿಯಾಗಿ ಹುಟ್ಟಿ ಈ ಜನ್ಮದಲ್ಲಿ ಅದು ಆಗದೇ ಹೋಯಿತು. ಅದರ ಚಿಂತೆ ಇಲ್ಲ. ಆ ದೇವರ ಹತ್ತಿರ ಈ ಬಾರಿ ಮೊದಲೇ ಅಪ್ಲಿಕೇಶನ್ ಹಾಕುತ್ತೀನಿ. ಮುಂದಿನ ಜನ್ಮದಲ್ಲಿ ನೀನು ಇದೇ ಪ್ರಿಯಾ ಆಗಿ ಹುಟ್ಟಿ ಬರಲಿ. ನಾನು ಸುಂದರ ನವ ಯೌವನನ ತರುಣನಾಗಿ ಹುಟ್ಟಿ ಬಂದು ನಿನ್ನ ಬಹಳ ಬಹಳ ಪ್ರೀತಿಸಿ ಮದುವೆ ಆಗುತ್ತೀನಿ ಅಂತ ಎಂದಳು. ಒಂದು ಕ್ಷಣ ನಿಂತ ಪ್ರಿಯಾ ಅವಳ ತಲೆಯ ಮೇಲೆ ಮತ್ತೊಂದು ಬಾರಿ ಮುಟುಕಿ ಸಾಕು ಕನಸು ಕಂಡಿದ್ದು. ವಾಪಸ್ ಬಾರೆ ಎಂದಳು. ಹಾ ಎಂದು ತಲೆ ಸವರಿಕೊಳ್ಳುತ್ತಾ ಅವಳ ಜೊತೆಯಲ್ಲಿ ಹೊರಟಳು ಮಧುರ. ಲೈಬ್ರೇರಿಯನ್ ಹೇಳಿದಂತೆ ಆ ಪುಸ್ತಕ ವಾಪಸ್ಸು ಬಂದಿತ್ತು. ಅದನ್ನು ತೆಗೆದುಕೊಂಡು ಲೈಬ್ರೇರಿಯನ್ ಅವರಿಗೆ ಥ್ಯಾಂಕ್ಸ್ ಹೇಳಿ ಬಂದರು ಇಬ್ಬರು. ಪ್ರಿಯಾ, ಅಲ್ಲಿ ಆ ಅಂಗಡಿಯಲ್ಲಿ ಹಣ್ಣಿನ ರಸವನ್ನು ಮಾಡುತ್ತಾರೆ, ಬಹಳ ಚೆನ್ನಾಗಿ ಇರುತ್ತೆ ಅಂತ ನನ್ನ ಅಣ್ಣ ಹೇಳುತ್ತಾ ಇದ್ದ ಕಣೆ, ಹೋಗಿ ಕುಡಿದು ಹೋಗೋಣ ಎಂದಳು ಮಧುರ. ಸರಿ ಬೇಗ ಬಾ, ಕುಡಿದು ಹೋಗೋಣ. ಈ ಪುಸ್ತಕ ಬೇರೆ ರೆಫರ್ ಮಾಡಬೇಕು ಎಂದಳು. ಹ್ಞೂ ಸರಿ ಬಾ ಎಂದಳು ಮಧುರ. ಇಬ್ಬರೂ ಹೋಗಿ ಕೂತವರು ತಮಗೆ ಇಷ್ಟವಾದ ಹಣ್ಣಿನ ರಸವನ್ನು ಆರ್ಡರ್ ಮಾಡಿದರು. ಆಗ ಮಧುರ ಹೇಳಿದ್ದ ಜ್ಯೂಸ್ ತಂದ ಬೇರರ್ ಪ್ರಿಯಾಗೆ ಅವಳು ಹೇಳಿದ್ದ ರಸವನ್ನು ಬಿಟ್ಟು ಬೇರೆಯದು ತಂದಿದ್ದ. ಅದನ್ನು ನೋಡಿ ನಾನು ಹೇಳಿದ್ದು ಈ ರಸವನ್ನು ಅಲ್ಲ, ಬೇರೆಯದು ಎಂದಳು. ಆಗ ಬೇರರ್, ಅಣ್ಣ ಹೇಳಿದ್ದಾರೆ ನಿಮಗೆ ಈ ರಸವನ್ನೇ ಕೊಡಲು, ಇದು ಆರೋಗ್ಯಕ್ಕೆ ಬಹಳ ಒಳ್ಳೆಯದಂತೆ ಎಂದ. ಅದರಿಂದ ಕೋಪಗೊಂಡ ಪ್ರಿಯಾ, ಯಾರೋ ಏನೋ ಹೇಳಿದ್ರು ಅಂತ ಅದೆಲ್ಲ ಮಾಡೋಕ್ಕೆ ಆಗಲ್ಲ. ನಾನು ಹೇಳಿದ ರಸವನ್ನು ತಂದು ಕೊಟ್ಟರೆ ಕುಡಿದು ದುಡ್ಡು ಕೊಟ್ಟು ಹೋಗುತ್ತೀನಿ. ಹೋಗಿ ನಾನು ಹೇಳಿದ್ದು ತಗೊಂಡು ಬನ್ನಿ ಎಂದಳು. 10 ನಿಮಿಷದಲ್ಲಿ ಅವಳು ಹೇಳಿದ ರಸ ಬಂದಾಗ ಅದನ್ನು ಕುಡಿದು ಹಣ ಕೊಟ್ಟು ಹೋದರು ಇಬ್ಬರು. ಬಿಲ್ಲಿಂಗ್ ಹತ್ತಿರ ಬಂದಿದ್ದ ಅವನು ಅವಳು ಕೊಟ್ಟ ನೋಟು ಕುಡಿಲಿ ಎಂದನು. ಅದನ್ನು ತೆಗೆದುಕೊಂಡು ಹಿಂದೆ ಮುಂದೆ ನೋಡಿ ನಕ್ಕವನು ಅದನ್ನು ತನ್ನ ಜೇಬಿನಲ್ಲಿ ಇಟ್ಟುಕೊಂಡು ಅವನಿಗೆ ಬೇರೆಯ ನೋಟು ಕೊಟ್ಟು ಹೋದ. ಪ್ರಿಯಾ ಮಧುರ ಮಾತಿನಲ್ಲಿ ಮನೆ ಸೇರಿದ್ದರು. ಪ್ರಿಯಾ, ಇವತ್ತು ಅದನ್ನು ನೀನು ರೆಫರ್ ಮಾಡು, ನಾಳೆಗೆ ನಾನು ಮಾಡುತ್ತೀನಿ ಎಂದವಳು ಬಾಯ್ ಹೇಳಿ ಹೋದಳು ಮಧುರ. ಆ ಪುಸ್ತಕ ಹಿಡಿದು ನೋಟ್ಸ್ ಮಾಡಿಕೊಳ್ಳತೊಡಗಿದ್ದಳು ಪ್ರಿಯಾ. ಆಗ ಅವಳಿಗೆ ಒಂದು ಹೊಸ ನೋಟ್ಬುಕ್ ತರಬೇಕಿತ್ತು ನೋಟ್ಸ್ ಮಾಡಲು. ಮರೆತು ಹೋಯಿತಲ್ಲ ಎಂದುಕೊಂಡವಳು ಏನ್ ಮಾಡೋದು, ಹೋಗಿ ಒಂದು ಪುಸ್ತಕ ತಂದೇ ಬಿಡುತ್ತೀನಿ ಎಂದುಕೊಂಡು ಅಮ್ಮನಿಗೆ ಹೇಳಿ ಹೋಗಬೇಕು. ಅಷ್ಟರಲ್ಲಿ ಮನೆಯ ಡೋರ್ ಬೆಲ್ ಆಗಿತ್ತು. ಬಾಗಿಲು ತೆಗೆದು ನೋಡಿದಳು, ಯಾರೂ ಇರಲಿಲ್ಲ. ಬಾಗಿಲು ಹಾಕಿ ಒಳಗೆ ಹೋಗಬೇಕು ಅಂತಿರುವಾಗ ನೆಲದ ಮೇಲೆ ಅವಳ ಗಮನ ಹೋಗಿತ್ತು. ಅಲ್ಲೊಂದು ನೋಟ್ಬುಕ್, ಒಂದು ಪೆನ್ಸಿಲ್ ಇದ್ದವು. ಕೈಗೆ ತೆಗೆದುಕೊಂಡು ನೋಡಿದಳು. ನನಗೆ ಇವೇ ಬೇಕಿತ್ತು ಅಂತ ತಾನೇ ತರಲು ನಾನು ಹೊರಟಿದ್ದು. ಇದನ್ನು ಯಾರು ಇಲ್ಲಿ ತಂದಿಟ್ಟು ಹೋದರು? ಅಚ್ಚರಿಯಾಗಿತ್ತು ಅವಳಿಗೆ, ಯಾರಿರಬಹುದು ಅಂತ. ಆಗ ಅವಳ ಮೊಬೈಲ್ಗೆ ಒಂದು ಮೆಸೇಜ್ ಬಂತು. ಚೆನ್ನಾಗಿ ಇದೆಯೇ ಪುಸ್ತಕ, ಪೆನ್ಸಿಲ್ ಎಂದು. ಯಾರಿದು ಎಂದಳು ಪ್ರಿಯಾ. ನಾನು ನಿನ್ನ ಅಜ್ಞಾತ ಪ್ರೇಮಿ ಎಂದು ಕಳುಹಿಸಿದ. ಸಾರಿ, ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಎಂದವಳು
ಮತ್ತೆ ಯಾವುದೇ ಮೆಸೇಜ್ಗೆ ರಿಪ್ಲೈ ಮಾಡಲಿಲ್ಲ. ಓದತೊಡಗಿದ್ದಳು ಪ್ರಿಯಾ. ಅಂದಿನಿಂದ ಪ್ರತಿದಿನ ಪ್ರತಿ ಕ್ಷಣ ಅವಳ ಅಜ್ಞಾತ ಪ್ರೇಮಿ ಅವಳನ್ನು ನೆರಳಿನಂತೆ ಅನುಸರಿಸತೊಡಗಿದ್ದ. ಪ್ರತಿಯೊಂದು ಅವಳು ಬಯಸುವ ಮೊದಲೇ ಅವಳ ಮುಂದಿರುತ್ತಿತ್ತು. ಅಂದು ರಸ್ತೆಯ ಬದಿಯಲ್ಲಿ ನಡೆದು ಹೊರಟಿದ್ದರು ಪ್ರಿಯಾ ಹಾಗೂ ಮಧುರ. ನಡೆಯುತ್ತಾ ಇರುವಾಗ ಗಾಳಿಗೆ ಸಣ್ಣದಾಗಿ ಹಾರಾಡುತ್ತಿದ್ದ ಅವಳ ದುಪ್ಪಟ ಪಕ್ಕದಲ್ಲಿ ಹಾದು ಹೋದ ಬೈಕಿಗೆ ಸಿಕ್ಕಿ ಹಾಕಿಕೊಂಡು ಇನ್ನೇನು ಬಿದ್ದು ಗಾಯ ಆಗುವ ಎಲ್ಲ ಸಾಧ್ಯತೆಗಳೂ ಇದ್ದವು. ತಕ್ಷಣವೇ ಅವಳನ್ನು ಬೀಳದಂತೆ ಬಳಸಿ ಹಿಡಿದ ಕೈಯೊಂದು ಅವಳಿಗೆ ಯಾವುದೇ ಅನಾಹುತ ಆಗದಂತೆ ಕಾಪಾಡಿತ್ತು. ಅವಳು ತನ್ನ ಮುಖ ನೋಡಲು ಬಿಡದಂತೆ ಮುಂಚಿತವಾಗಿಯೇ ಅಲ್ಲಿಂದ ಹೊರಟು ಹೋಗಿದ್ದ. ರೀ ನಿಲ್ಲಿ, ಥ್ಯಾಂಕ್ಸ್ ಎಂದಳು. ಕೇಳದವನಂತೆ ಅವರ ಮುಂದಿನಿಂದ ಸರಿದು ಹೋಗಿದ್ದ ಅವನು. ಛೆ, ಅವರ ಮುಖವನ್ನು ಕೂಡ ನೋಡಲು ಆಗಲೇ ಇಲ್ಲ ಎಂದು ಬೇಸರ ಪಟ್ಟುಕೊಂಡಳು ಪ್ರಿಯಾ. ಪ್ರತಿದಿನಗಳು ಇದೇ ರೀತಿಯಲ್ಲಿ ಕಳೆಯತೊಡಗಿದ್ದವು. ಪ್ರಿಯಾಗೆ ಅವನು ಅನಿವಾರ್ಯ ಸಂಗತಿ ಆಗಿ ಹೋಗಿದ್ದ ಆ ಅಜ್ಞಾತ ಪ್ರೇಮಿ. ಅಂದು ಅವರ ಕಾಲೇಜಿನಲ್ಲಿ ಎತ್ನಿಕ್ ಡೇ. ಸೀರೆ ಉಡಲು ಹುಡುಗಿಯರು ಮಾತನಾಡಿಕೊಂಡರು. ಅಂದು ಸಂಜೆಯೇ ಇದ್ದಿದ್ದು. ಯಾವ ಸೀರೆ ಉಡುವೆ ಪ್ರಿಯಾ ಎಂದಳು ಮಧುರ. ಗೊತ್ತಿಲ್ಲ ಮಧು, ನೋಡಬೇಕು ಮನೆಗೆ ಹೋಗಿ ಎಂದಳು. ಸರಿ ಎಂದಳು ಮಧುರ. ಪ್ರಿಯಾ ಮಾತ್ರ ನೆಮ್ಮದಿಯಿಂದ ಇದ್ದಳು. ಏಕೆಂದರೆ ಅವಳ ಎಪಿ ಅಂದರೆ ಅದೇ ಅವಳ ಅಜ್ಞಾತ ಪ್ರೇಮಿಗೆ ಅವಳಿಟ್ಟಿದ್ದ ಚಿಕ್ಕ ಹೆಸರು ಅದು. ಎಪಿ ಸೀರೆ ತಂದು ಕೊಡುತ್ತಾರೆ ಅಂತ. ಸಂಜೆಯ ವೇಳೆಗೆ ಮನೆಯ ಡೋರ್ ಬೆಲ್ ಆಗಿತ್ತು. ಹೋಗಿ ನೋಡಿದಳು ಪ್ರಿಯಾ. ಬ್ಯಾಗ್ ಒಂದಿತ್ತು ಮನೆಯ ಮುಂದೆ. ತೆಗೆದುಕೊಂಡು ಒಳಗೆ ಹೋದಳು. ತೆಗೆದು ನೋಡಿದಳು. ವಾವ್ ಎಂದಳು. ಬಹಳ ಚೆಂದದ ಸೀರೆ. ಅದು ಅವಳ ಬಣ್ಣಕ್ಕೆ ಬಹಳ ಚೆನ್ನಾಗಿ ಕಾಣುವಂತಿತ್ತು. ವಾಟ್ ಎ ಫೈನ್ ಸೆಲೆಕ್ಷನ್ ಎಪಿ ಎಂದುಕೊಂಡಳು. ಅವನಿಂದ ಮೆಸೇಜ್ ಬಂತು. ನನ್ನ ಪ್ರಾಣಪ್ರಿಯಗೆ ಸೀರೆ ಹಿಡಿಸಿತೆ ಅಂತ. ಇಲ್ಲ ಎಂದಳು. ಸುಳ್ಳು ಹೇಳುತ್ತಿರುವೆ ಪ್ರಿಯಾ ಎಂದ. ನಿಮಗೆ ಹೇಗೆ ಗೊತ್ತಾಯಿತು ಎಂದಳು ಪ್ರಿಯಾ. ಈಗಲೂ ಸೀರೆಯನ್ನು ನಿನ್ನ ಕೆನ್ನೆಗೆ ಒತ್ತಿಕೊಂಡಿರುವೆಯಲ್ಲ, ಅದೇ ಹೇಳಿತು ನನಗೆ ಪ್ರಿಯಾ ಎಂದ ಅವನು. ನೀವು ನನ್ನನ್ನು ನೋಡುತ್ತಿರುವಿರೆ ಎಂದಳು ತುಸು ಕೋಪದಲ್ಲಿ. ನಾನು ನಿನ್ನನ್ನು ನೋಡಬೇಕಿಲ್ಲ, ನನಗೆ ಗೊತ್ತಾಗುತ್ತದೆ ನನ್ನ ಪ್ರಿಯಾ ಏನೆಂದು ಅಂದ. ಥ್ಯಾಂಕ್ಸ್ ಸೀರೆಗೆ, ಇಟ್ಸ್ ರಿಯಲಿ ವೆರಿ ನೈಸ್ ಎಂದಳು. ಥ್ಯಾಂಕ್ ಯು ಸೋ ಮಚ್ ಪ್ರಿಯಾ ಎಂದ. ಸರಿ ಬಾಯ್ ಎಪಿ ಎಂದಳು. ಬಾಯ್ ಪ್ರಿಯಾ ಎಂದ. ಹೊರಡಲು ರೆಡಿಯಾಗಿ ಮಗಳು ಕೆಳಗಿಳಿದು ಬಂದಾಗ ಯಶೋಧ ಮತ್ತು ವಿಶ್ವೇಶ್ ಮಗಳನ್ನು ಬೆರಗಾಗಿ ನೋಡಿದ್ದರು. ಬಹಳ ಮುದ್ದಾಗಿ ಕಾಣುತ್ತಿರುವೆ ಮಗಳೇ ಎಂದಿದ್ದರು ಇಬ್ಬರು. ನಂತರ ಯಶೋಧ ದೃಷ್ಟಿ ಚುಕ್ಕಿ ಇಟ್ಟು ಕಳಿಸಿದರು. ಹೋಗಿ ಬರುತ್ತೀನಿ ಅಮ್ಮ ಅಪ್ಪ ಎಂದು ಹೇಳಿ ಹೊರಟಳು ಪ್ರಿಯಾ. ಮನೆಯಿಂದ ಹೊರಬಂದಾಗ ಅವಳಿಗಾಗಿ ಬಾಗಿಲಲ್ಲಿ ಮಲ್ಲಿಗೆಯ ದಂಡೆ ಕಾಯುತ್ತಿತ್ತು. ತೆಗೆದುಕೊಂಡು ಮುಡುಗೇರಿಸಿಕೊಂಡಳು ಅವಳು. ಹಿಂದೆಯೇ ಮೆಸೇಜ್ ಬಂತು. ನನ್ನ ಪ್ರೀತಿಯ ಕಂಪು ಈ ಮಲ್ಲಿಗೆಯ ಕಂಪಿನಂತೆ ನಿನ್ನನ್ನು ವ್ಯಾಪಿಸಿದೆ ಪ್ರಿಯಾ ಎಂದಿದ್ದ. ಥ್ಯಾಂಕ್ಸ್ ಹೇಪಿ, ಆದರೆ ನನಗೆ ಕುತೂಹಲ, ನೀವು ಯಾರು ಎಂದು ನೋಡಲು ತಿಳಿಯಲು ಪ್ಲೀಸ್ ಎಂದಳು. ಪ್ರಿಯಾ, ಆ ಸಮಯ ಬಂದಾಗ ನಾನೇ ಹೇಳುತ್ತೀನಿ ಆಯ್ತಾ ಚಿನ್ನ. ಈಗ ಹೊರಡು, ತಡವಾಗಲಿಲ್ವೇ? ಮಧುರ ನಿನಗಾಗಿ ಕಾಯುತ್ತಿರಬಹುದು ಎಂದ. ಸರಿ ಬಾಯ್ ಹೇಪಿ ಎಂದಳು. ಬಾಯ್ ಪ್ರಿಯಾ ಚಿನ್ನ ಎಂದಿದ್ದ. ಅವನು ತನ್ನ ನೆರಳಾಗಿರುವುದು ಅವಳಿಗೆ ಬಹಳ ಧೈರ್ಯ ತುಂಬುವ ಕೆಲಸ ಮಾಡಿತ್ತು. ನೇರವಾಗಿ ಮಧುರ ಮನೆಗೆ ಹೋದಳು. ತಯಾರಾಗಿದ್ದ ಅವಳನ್ನು ನೋಡಿ ಮಧು ಲುಕಿಂಗ್ ಕ್ಯೂಟ್ ಎಂದಳು ಪ್ರಿಯಾ. ಅದಕ್ಕೆ ಅವಳು ನಾನೇನೋ ಕ್ಯೂಟ್ ಆಗಿಲ್ಲ, ಯು ಆರ್ ಎ ಕ್ಯೂಟ್ ಲವ್ಲಿ ಗರ್ಲ್ ಎಂದಳು. ಮಧು ಗೆಳತಿಯನ್ನು ತಬ್ಬಿಕೊಂಡಳು. ಸರಿ ಬಾಮ್ಮ, ಆಯ್ತು ಹೋಗೋಣ ಎಂದು ಹೊರಡಿಸಿದಳು. ಹೊರಗೆ ಬಂದಾಗ ಪ್ರಿಯಾ ಚಿನ್ನ, ಮಧುಗೆ ಹೇಳು, ಇನ್ನೊಂದು ಬಾರಿ ನಿನ್ನ ಅಪ್ಪುವ ಮೊದಲು ನನ್ನ ಪರ್ಮಿಷನ್ ಕೇಳಲು. ನೀನು ನನ್ನವಳು, ನನ್ನ ಸ್ವಂತ, ತಿಳಿಯಿತಾ? ಯಾರಿಗೂ ನಾನು ಅವರಿಷ್ಟದಂತೆ ನಿನ್ನ ಬಳಸಲು ಬಿಡಲಾರೆ. ನಾನು ನಿನ್ನ ವಿಷಯದಲ್ಲಿ ಸ್ವಲ್ಪ ಪೊಸೆಸಿವ್ ಎಂದಿದ್ದ. ಓದಿ ಕೆಂಪಾಗಿದ್ದಳು ಪ್ರಿಯಾ. ಹೊಮ್ಮಣ್ಣ ಹೇರಿದ್ದ ಮುದ್ದು ಮುಖ ಮುದ್ದಾಗಿದೆ ಪ್ರಿಯಾ ಚಿನ್ನ. ಐ ಲೈಕ್ ಇಟ್ ವೆರಿ ಮಚ್ ಎಂದು ಕಳಿಸಿದ್ದ. ಇನ್ನೇನು ಹೊರಡಬೇಕು. ಆಗ ಮಧುರ, ಹಿರು 1 ನಿಮಿಷ, ಅಣ್ಣ ಇವತ್ತು ಮನೆಯಲ್ಲೇ ಇದ್ದಾನೆ. ಬಹಳ ದಿನಗಳಿಂದ ಅವನ ಪರಿಚಯ ನಿನಗೆ ಮಾಡಿಕೊಡಬೇಕು ಅಂದುಕೊಂಡಿದ್ದೆ ಎಂದಳು ಮಧುರ. ಸರಿ ಬಾ, ಬೇಗ ಮಾತನಾಡಿಸಿ ಹೋಗೋಣ ಎಂದಳು ಮಧುರ. ಅಣ್ಣ ಅಣ್ಣ ಎಂದು ಕೂಗಿದಳು ಮಧುರ. ಬಂದೇ ಇರಮ್ಮ ಮಧು ಎಂದು ಒಳಗಿನಿಂದ ಧ್ವನಿ ಕೇಳಿಸಿತು. ಹಿಂದೆಯೇ ವ್ಯಕ್ತಿ ಹೊರಬಂದರು. ಏನ್ ಮಧು ಎಂದ ಅವನು. ಅಣ್ಣ,
ಇವಳು ನೋಡು, ನನ್ನ ಬೆಸ್ಟ್ ಫ್ರೆಂಡ್ ಪ್ರಿಯಾ ಅಂತ. ಪ್ರಿಯಾ, ಇವನು ನನ್ನ ಅಣ್ಣ ಕಣೆ, SP ಆಗಿದ್ದಾನೆ, ಹೆಸರು ಮೋಹಿತ್ ಎಂದಳು. ಹಲೋ ಎಂದ ಮೋಹಿತ್ ಅವಳೆಡೆಗೆ ನೋಡಿ. ನಗುತ್ತಲೇ ಹಲೋ ಎಂದಳು ಪ್ರಿಯಾ ಪ್ರತಿಯಾಗಿ. ಅದೇನೋ ಗೊತ್ತಿಲ್ಲ, ಪ್ರಿಯಾಗೆ ಅವನನ್ನು ನೋಡಿ ಬಹಳ ಲಜ್ಜೆಯಾಗತೊಡಗಿತ್ತು. ತಲೆ ಎತ್ತಿ ನೋಡಲೇ ಆಗುತ್ತಿಲ್ಲ ಅವಳಿಗೆ. ಅವನ ಕಣ್ಣಿನಲ್ಲಿ ಒಂದು ತರಹದ ಸೆಳೆತ ಕಂಡಿತ್ತವಳಿಗೆ. ಅದು ಅವಳನ್ನು ಪರವಶಳನ್ನಾಗಿಸುತ್ತಿತ್ತು. ಮೊದಲ ನೋಟದಲ್ಲಿಯೇ ಹೀಗಾದರೆ ನನ್ನ ಗತಿ ಏನೋ? ನಾನು EPಗೆ ಏನು ಹೇಳಲಿ? ಸುಮ್ಮನೆ ತಲೆ ತಗ್ಗಿಸಿ ನಿಂತವಳನ್ನು ನೋಡಿದ ಮೋಹಿತ್, ಮಧು, ನಿನ್ನ ಫ್ರೆಂಡ್ಗೆ ಕುಡಿಯಲು ನೀರು ತಗೊಂಡ್ಬಾ, ಹೋಗು ಎಂದು ಕಳಿಸಿದ. ಅವಳು ಒಳಗೆ ಹೋದಾಗ ಅವಳ ಅತಿ ಹತ್ತಿರ ಬಂದ ಮೋಹಿತ್ ಅವಳ ಗಡ್ಡವನ್ನು ಹಿಡಿದು ಮುಖ ಮೇಲಕ್ಕೆತ್ತಿದ. ಬೆಚ್ಚಿದಳು ಹುಡುಗಿ ಅವನ ವರ್ತನೆಗೆ. ಬಿಡಿಸಿಕೊಳ್ಳಲು ಆಗದಂತೆ ಅವಳನ್ನು ಹಿಡಿದುಕೊಂಡಿದ್ದ ಮೋಹಿತ್ ಅವಳನ್ನು ಅತಿ ಹತ್ತಿರದಿಂದ ನೋಡತೊಡಗಿದ್ದ. ಅವಳ ಕಂಗಳು ಮುಚ್ಚಿದ್ದವು. ಮೃದುವಾಗಿ ಕಂಪಿಸತೊಡಗಿದ್ದಳು ಪ್ರಿಯಾ ಅವನ ಸ್ಪರ್ಶಕ್ಕೆ. ರಾಚುತ್ತಿದ್ದ ಅವನ ಬಿಸಿ ಉಸಿರು ಅವಳ ಉಸಿರಾಟವನ್ನು ಏರುಪೇರಾಗಿಸಿತ್ತು. ಹೃದಯದ ಬಡಿತ ಮೇರೆ ಮೀರಿತ್ತು. ಹಣೆಯಲ್ಲಿ ಸಣ್ಣಗೆ ಸ್ವೇದಬಿಂದು ಮೂಡತೊಡಗಿದ್ದವು. ಸೋ ಬ್ಯೂಟಿಫುಲ್ ಎಂದಿದ್ದ ಅವನು. ಅವಳನ್ನು ಒರಟಾಗಿ ತನ್ನೆಡೆಗೆ ಸೆಳೆದುಕೊಂಡಿದ್ದ. ಅವನೆದೆಗೆ ಒರಗಿದವಳನ್ನು ನೋಡಿದವನು ಅವಳ ಹಣೆಯಲ್ಲಿ ಮೂಡಿದ್ದ ಹನಿಗಳನ್ನು ತನ್ನ ಕೈಯಿಂದ ನಿಧಾನವಾಗಿ ಒರೆಸತೊಡಗಿದ್ದ. ಅವಳು ಬಹಳ ಕಷ್ಟಪಟ್ಟು ಧ್ವನಿಯನ್ನು ಒಗ್ಗೂಡಿಸಿ ಬಿಡಿ ಬಿಡಿ ಪ್ಲೀಸ್ ಎಂದಳು. ಮೋಹಿತ್ ಬಿಡಲ್ಲ ಎಂದ. ಅಷ್ಟರಲ್ಲಿ ಪ್ರಿಯಾ ನೀರು ಎನ್ನುತ್ತಾ ಬಂದಳು ಮಧುರ. ಅವಳ ಧ್ವನಿ ಕೇಳಿ ಅವಳನ್ನು ತನ್ನಿಂದ ದೂರ ಸರಿಸಿದ್ದ ಮೋಹಿತ್. ಕೊಡು ಸ್ವಲ್ಪ ನೀರು ಕುಡಿದು ಸುಧಾರಿಸಿಕೊಳ್ಳಲಿ ನಿನ್ನ ಫ್ರೆಂಡ್ ಎಂದ ಮೋಹಿತ್. ಹ್ಞೂ ಅಣ್ಣ ಎಂದವಳು. ತಗೋ ಪ್ರಿಯಾ ನೀರು ಎಂದು ಕೊಟ್ಟಳು. ನಡುಗುವ ಕೈಯಿಂದಲೇ ಲೋಟ ಪಡೆದಳು ಪ್ರಿಯಾ. ನಿಧಾನವಾಗಿ ಕುಡಿಯತೊಡಗಿದ್ದಳು. ಏನಾಯ್ತು ಪ್ರಿಯಾ, ಯಾಕೆ ಕಂಪಿಸುತ್ತಿದ್ದೀಯಾ ಎಂದಳು. ಏನೂ ಇಲ್ಲ ಮಧು ಎಂದಳು ಬಹಳ ಕಷ್ಟಪಟ್ಟು. ಸರಿ ಬಿಡು, 1 ನಿಮಿಷ ಲೋಟ ಇಟ್ಟು ಬರುತ್ತೀನಿ ಎಂದು ಹೊರಟಳು ಮಧುರ. ನೀರು ಕುಡಿದು ಒದ್ದೆಯಾಗಿದ್ದ ಅವಳ ಅದರಗಳನ್ನು ನೋಡಿ ಅವಳ ಹತ್ತಿರ ಬಂದು ನಿಂತ ಮೋಹಿತ್. 2 ಹೆಜ್ಜೆ ಹಿಂದೆ ಸರಿದಳು ಪ್ರಿಯಾ. ಅವಳನ್ನು ತನ್ನೆಡೆಗೆ ಮತ್ತೊಮ್ಮೆ ಸೆಳೆದುಕೊಂಡಿದ್ದ ಮೋಹಿತ್ ತನ್ನ ಬೆರಳಿನಿಂದ ಅವಳ ತುಟಿಗಳ ಒದ್ದೆಯನ್ನು ತೆಗೆದಿದ್ದ. ನಂತರ ಅವಳ ಅದರಗಳನ್ನು ಮತ್ತೊಮ್ಮೆ ಸವರಿದವನು, ಯಾಕೆ ಹೆದರುತ್ತಿರುವೆ, ನೀನು ನನ್ನ ನೋಡಿ ಎಂದ. ಅವನ ಕೈಗಳನ್ನು ತನ್ನ ತುಟಿಯಿಂದ ದೂರ ಸರಿಸಿದ ಪ್ರಿಯಾ ಅವನಿಂದ ದೂರ ಸರಿದು ನಿಂತಳು. ಅವಳ ಮೌನ ಅವನಿಗೆ ತನ್ನ ತಿರಸ್ಕಾರ ಎನಿಸಿ ಕೋಪದಿಂದ ಮುಷ್ಟಿ ಬಿಗಿದಿದ್ದ ಮೋಹಿತ್ ಪ್ರಿಯಾ ಎಂದಿದ್ದ. ಮೆತ್ತೆಗೆ ಕರೆದಿದ್ದರೂ ಧ್ವನಿಯಲ್ಲಿ ಕೋಪದ ಕಾವಿತ್ತು. ಅದರ ಅರಿವಾಯಿತು ಅವಳಿಗೆ. ಹೇಳಿ ಎಂದಳು. ಬಾ ಇಲ್ಲಿ ಎಂದ. ಸಾರಿ ಎಂದಳು. ನಿಂತಲ್ಲೇ ನಿಂತು ಡ್ಯಾಮ್ ಎಂದ ಕೋಪದಲ್ಲಿ. ಅವಳು ರಿಯಾಕ್ಟ್ ಮಾಡದೆ ಸುಮ್ಮನೆ ನಿಂತಿದ್ದಳು. ಅಷ್ಟರಲ್ಲಿ ಮಧುರ ಬಂದು ಪ್ರಿಯಾಳನ್ನು ಸೇವ್ ಮಾಡಿದ್ದಳು. ಬಾಯ್ ಅಣ್ಣ ಎಂದವಳು ಅವಳೊಂದಿಗೆ ಹೋದಳು ಮಧುರ. ಅಲ್ಲಿಯೇ ನಿಂತು ನೋಡುತ್ತಿದ್ದ ಅವನು, ಪ್ರಿಯಾ, ಒಂದು ಬಾರಿ ಒಮ್ಮೆ ಹಿಂತಿರುಗಿ ನೋಡೆ ಪ್ಲೀಸ್ ಅಂದ. ತಿರುವು ಮುಂದೆ ತಿರುಗುವಾಗ ಕತ್ತು ತಿರುಗಿಸದೆ ಕೊನೆಗಣ್ಣಿನಿಂದ ನೋಡಿದ್ದಳು ಅವಳು ಮೋಹಿತ್ನ. ಅವನಿನ್ನೂ ಬೀದಿಯ ಬಾಗಿಲಲ್ಲೇ ನಿಂತಿದ್ದ, ಇವರನ್ನೇ ನೋಡುತ್ತಾ. ಆಗ ಮೆಸೇಜ್ ಬಂದಿತ್ತು. ನೋಡಿದಳು EPಯಿಂದ. ನಾನು ಮಧುರ ಅಪ್ಪಿಕೊಂಡಿದ್ದಕ್ಕೆ ಅಬ್ಜೆಕ್ಷನ್ ಮಾಡಿದ್ದೀನಿ. ಈಗ ಇವನ್ಯಾರು? ನನ್ನ ಹುಡುಗಿಯ ಹತ್ತಿರ ಅಷ್ಟು ಇಂಟಿಮೇಟ್ ಆಗಿ ವರ್ತಿಸುವವನು? ನೋಡು ಪ್ರಿಯ ಚಿನ್ನ, ಅವನಿಂದ ದೂರ ಇರು ನೀನು ಅಷ್ಟೇ. ಮತ್ತೆ ಅವನು ಇದಕ್ಕಿಂತಲೂ ಮುಂದುವರೆದರೆ ನಾನು ಏನು ಅಂತ ಅವನಿಗೆ ತೋರಿಸಬೇಕಾಗುತ್ತೆ ಅಂತ ಮೆಸೇಜ್ ನೋಡಿದವಳು ಸುಮ್ಮನೆ ಆದಳು. ಪ್ರಿಯಾ, ಇದೊಳ್ಳೆ ಸಮಸ್ಯೆ ಆಯಿತಲ್ಲ ನನಗೆ ಅಂತ ಸ್ವಲ್ಪ ತಲೆ ಬಿಸಿ ಆಗಿತ್ತು ಅವಳಿಗೆ ಅವರಿಬ್ಬರಿಂದ. ಅಂದು ಫಂಕ್ಷನ್ಗೆ ಚೀಫ್ ಗೆಸ್ಟ್ ಆಗಿ ಬಂದಿದ್ದು SP ಮೋಹಿತ್. ಎಲ್ಲರಿಗೂ ಸಮಾಜದಲ್ಲಿ ನಯವಂಚಿಸುತ್ತಿರುವವರ ಬಗ್ಗೆ ಗಮನ ಇರಲಿ ಎಂದು 1-2 ಘಟನೆಗಳನ್ನು ವಿವರಿಸುವ ಮೂಲಕ ತಿಳಿಯಪಡಿಸಿದ್ದ. ಅವನ ಗಮನ ಆಗಾಗ ಪ್ರಿಯಾ ಕಡೆಗೆ ಹೋಗುತ್ತಿತ್ತು. ಅದು ಅವಳ ಗಮನಕ್ಕೂ ಬಂದಿತ್ತು. ಆದರೆ ಮೋಹಿತ್ ಅವಳನ್ನು ತನ್ನ ಕಣ್ಣೋಟದಿಂದಲೇ ಅವಳಿಗೆ ಮುತ್ತಿಡುತ್ತಿದ್ದ. ಅವನಿಗೆ ಆಶ್ಚರ್ಯ. ಅವನ ವರ್ತನೆ, ಆಲೋಚನೆಗಳು ಅವಳ ವಿಷಯದಲ್ಲಿ ಯಾಕೆ ಇಷ್ಟು ಬದಲಾದವು ಅಂತ. ಮಾತು ಮುಗಿಯುವವರೆಗೂ ಅವನ ಗಮನ ಹೆಚ್ಚಿನ ಸಮಯ ಪ್ರಿಯಾಳ ಮೇಲೆ ಇತ್ತು. ಕೂತಲ್ಲೇ ಮಿಸುಕಾಡಿದ್ದಳು ಪ್ರಿಯಾ ಅವನ ನೋಟದಿಂದ. ಕಾರ್ಯಕ್ರಮ ಆರಂಭವಾಯಿತು. ಕಾರ್ಯಕ್ರಮದ ನರೇಟ್ ಆಗಿ ಪ್ರಿಯಾಳೆ ಆ ಕೆಲಸ ಮಾಡುತ್ತಿದ್ದಳು ಅಂದು. ಜೊತೆಯಲ್ಲಿ ಆರಂಭದಲ್ಲಿ ಪ್ರಾರ್ಥನೆ ಅವಳದ್ದೇ ಇತ್ತು.
ಗಣಪತಿಯ ಒಂದು ಸ್ತುತಿಗೀತೆಯನ್ನು ಬಹಳ ಮಧುರವಾಗಿ ಹಾಡಿ ಮುಗಿಸಿದ್ದಳು ಪ್ರಿಯಾ. ಅವಳ ಧ್ವನಿ ಮೋಹಿತ್ನನ್ನು ಪರವಶನನ್ನಾಗಿಸಿತ್ತು. ಅವಳು ಆಡುತ್ತಿದ್ದ ಆ ಸಮಯದಲ್ಲಿ ರೆಪ್ಪೆ ಆಡಿಸದೆ ಅವಳನ್ನು ನೋಡಿದ್ದ ಅವನು. ನಂತರ ಕಾರ್ಯಕ್ರಮ ನರೇಟ್ ಮಾಡಿದಂತೆ ಒಂದೊಂದೇ ಕಾರ್ಯಕ್ರಮ ನಡೆಯತೊಡಗಿದ್ದವು. ಬೇರೆ ಎಲ್ಲೋ ಹೋಗಬೇಕಿದ್ದ ಮೋಹಿತ್ ಪ್ರಿಯಾಳ ಮೋಡಿಗೆ ಸಿಲುಕಿ ಎಲ್ಲವನ್ನೂ ಮರೆತು ಕೂತಿದ್ದ. ಕಾರ್ಯಕ್ರಮ ಮುಗಿದ ನಂತರ ಲೈಟ್ ಆಗಿ ಸ್ಟಾರ್ಟರ್ಸ್ ಅರೇಂಜ್ ಮಾಡಲಾಗಿತ್ತು. ಮೋಹಿತ್ಗೆ ಉಪಚಾರ ಮಾಡಿದ್ದರು ಕಾಲೇಜಿನ ಸ್ಟಾಫ್. ಆಗ ಮೋಹಿತ್ ಮಧುರಾ ಎಂದು ಕರೆದ. ಬಂದ ಅವಳಿಗೆ, ನಿನ್ನ ಕಾಲೇಜಿನ ಸ್ಟಾಫ್ ಹೀಗೆ ತಿನ್ನಿಸಿದರೆ ನನ್ನ ಕತೆ ಅಷ್ಟೇ ಆಮೇಲೆ ಎಂದ. ಸರಿ ಬಾ ನನ್ನ ಜೊತೆಯಲ್ಲಿ ಎಂದಳು. ಹೂ ಎಂದ. ಎಕ್ಸ್ಕ್ಯೂಸ್ ಅಸ್ಸು, ಇವರಿಗೆ ಯಾರೋ ಪರಿಚಯ ಮಾಡಿಸಬೇಕು, ಕರೆದುಕೊಂಡು ಹೋಗುತ್ತೀನಿ ಎಂದಳು. ಶೋರ್ ಎಂದರು ಪ್ರಿನ್ಸಿಪಲ್. ಥ್ಯಾಂಕ್ಸ್ ಕಣೆ ಮಧು, ಕಾಪಾಡಿದೆ ನನ್ನ ಎಂದ. ಪಾಪ, ನಮ್ಮ ಪ್ರಿನ್ಸಿಪಲ್ ಅವರಿಗೆ ಒಬ್ಬಳು ಮಗಳಿದ್ದಾಳೆ. ನೀನು ಎಲಿಜಿಬಲ್ ಬ್ಯಾಚುಲರ್ ಅಲ್ವಾ, ಏನೋ ಸ್ಕೆಚ್ ಹಾಕುತ್ತಿದ್ದರು ಅಂತ ಕಾಣುತ್ತೆ ಎಂದಳು ನಗುತ್ತಾ. ಅವಳ ನೆತ್ತಿಯ ಮೇಲೆ ಮೊಟಕಿದ್ದ ಮೋಹಿತ್. ಲೋ ಅಣ್ಣ, ಇದು ಕಾಲೇಜ್ ಕಣೋ, ಇಲ್ಲಿ ಆದರೂ ನನ್ನ ಮರ್ಯಾದೆ ಉಳಿಸೋ ಎಂದಳು ಮಧುರಾ. ಅವಳು ಗೋಗರದ ರೀತಿಗೆ ನಗು ತಡೆಯಲಾಗದೆ ಜೋರಾಗಿ ನಕ್ಕು ಬಿಟ್ಟಿದ್ದಳು ಪ್ರಿಯಾ. ಅವಳಿಗೆ ತಡೆಯಲಾಗದೆ ಒದ್ದಾಡತೊಡಗಿದ್ದಳು. ತಕ್ಷಣ ಅವಳ ಕೈಯಿಂದ ಪ್ಲೇಟ್ ತೆಗೆದುಕೊಂಡ ಮೋಹಿತ್, ಏ ಪ್ರಿಯಾ ಸುಮ್ಮನಿರು, ಅದೇನು ಅಷ್ಟು ಜೋರಾಗಿ ನಗುತ್ತಿರುವೆ, ಎಲ್ಲರೂ ನಿನ್ನೆ ನೋಡುತ್ತಿದ್ದಾರೆ ಎಂದ. ಹ್ಞೂ ಕಣೆ ಪ್ರಿಯಾ, ಸುಮ್ಮನಿರಮ್ಮ ಪ್ಲೀಸ್ ಎಂದಳು. ಆಗ ಅವಳ ನಗು ತಡೆಯಲು ಮೋಹಿತ್ ಅವಳ ತೋಳನ್ನು ಹಿಡಿದುಕೊಂಡಿದ್ದ. ಅವನ ಸ್ಪರ್ಶಕ್ಕೆ ಕಂಪಿಸಿದ ಅವಳು ನಗು ಮರೆತಿದ್ದಳು. ದ್ಯಾಟ್ಸ್ ಗುಡ್ ಪ್ರಿಯಾ ಎಂದವನು ತನ್ನ ಪ್ಲೇಟ್ ಅವಳಿಗೆ ನೀಡಿ ಅವನು ಅವಳ ಪ್ಲೇಟಿನಲ್ಲಿ ತಿನ್ನತೊಡಗಿದ್ದ. ಅವಳು, ಹೇ ಅದು ನನ್ನ ಪ್ಲೇಟ್ ಎಂದಿದ್ದಳು. ಅದಕ್ಕೆ ಅವಳೆಡೆಗೆ ತಿರುಗಿದ ಮೋಹಿತ್, ಅದಕ್ಕೆ ಬಹಳ ರುಚಿಯಾಗಿದೆ ಎಂದ. ಅವನ ಮಾತಿಗೆ ಕೆಂಪಾದಳು ಪ್ರಿಯಾ. ಅವಳೆಡೆಗೆ ಬಾಗಿದ್ದವನು, ಪ್ರಿಯಾ ಲುಕಿಂಗ್ ಗಾರ್ಜಿಯಸ್ ಎಂದ. ಅವನ ಮಾತಿಗೆ ತಿನ್ನುತ್ತಿದ್ದದ್ದು ನೆತ್ತಿಗೆ ಹತ್ತಿ ಕೆಮ್ಮತೊಡಗಿದ್ದಳು ಅವಳು. ತಕ್ಷಣ ಅವಳ ನೆತ್ತಿಯನ್ನು ತಟ್ಟಿದ್ದ ಮೋಹಿತ್, ಮಧು ನೀರು ಕೊಡು ಇವಳಿಗೆ, ಸ್ವಲ್ಪ ಕುಡಿಯಲು ಎಂದ. ಹ್ಞೂ ಎಂದಳು. ಲೋಟ ತಂದಾಗ ತಾನೇ ಅವಳಿಗೆ ನೀರು ಕುಡಿಸಿದ್ದ ಮೋಹಿತ್. ಸ್ವಲ್ಪ ಸಮಾಧಾನ ಆದಾಗ, ಮಧು ನಿಂದು ತಿನ್ನುವುದು ಆಗಿದ್ದರೆ ಹೊರಡೋಣ ನಡಿ ಎಂದ. ಏಕೆಂದರೆ ಬಹಳ ಹುಡುಗರ ಗಮನ ಪ್ರಿಯಾಳ ಮೇಲೆ ಇತ್ತು. ಅದನ್ನು ನೋಡಿ ಮೋಹಿತ್ಗೆ ಕಿರಿಕಿರಿಯಾಗಿತ್ತು. ಹ್ಞೂ ಕಣೋ ಹಾಗಿದೆ ಎಂದಳು. ಪ್ರಿಯಾ ನಿಂದಾಯ್ತಾ ಎಂದಳು ಮಧುರಾ. ಹ್ಞೂ ಕಣೆ ಎಂದಳು. ಹಾಗಿದ್ದರೆ ನಡಿ ಹೋಗೋಣ ಅಣ್ಣನ ಜೊತೆಯಲ್ಲಿ ಎಂದಳು. ಹ್ಞೂ ಎಂದಳು. ಸರಿ ಬನ್ನಿ ಹೊರಡೋಣ ಎಂದು ಪ್ರಿನ್ಸಿಪಲ್ ಹಾಗೂ ಉಳಿದ ಸ್ಟಾಫ್ಗೆ ಹೊರಡುವುದಾಗಿ ಹೇಳಿ ಹೊರಟ ಮೋಹಿತ್. ಅವನು ಮಾತನಾಡುವಾಗ ಮುಂದೆ ಹೊರಟಿದ್ದರು ಮಧುರಾ ಮತ್ತು ಪ್ರಿಯಾ. ಒಂದು ಹುಡುಗ ಓಡಿ ಬಂದವನು ಪ್ರಿಯಾಳಿಗೆ ಒಂದು ಪತ್ರ ಕೊಟ್ಟು ಓಡಿದ್ದ. ಅದನ್ನು ನೋಡಿ ಕೋಪದಿಂದ ಕನಲಿದ್ದ ಮೋಹಿತ್ ಸರಸರನೆ ಅವರ ಹತ್ತಿರ ನಡೆದು ಬಂದ. ಮಧುರಾ, ಲೇ ಪ್ರಿಯಾ, ಆ ಹುಡುಗ ನಿನಗೆ ಕೊಡುತ್ತಿರುವ ಎಷ್ಟನೇ ಪ್ರೇಮ ಪತ್ರ ಇದು ಎಂದಳು. ಗೊತ್ತಿಲ್ಲ ಕಣೆ ಎಂದಳು ಪ್ರಿಯಾ. ಯಾಕೆ ರಿಪ್ಲೈ ಕೊಡಲ್ಲ ನೀನು? ಏಕೆಂದರೆ ಅವರ ಮನದಲ್ಲಿ ಇಲ್ಲದ ಆಸೆ ಚಿಗುರುವಂತೆ ಮಾಡೋದು ನನಗೆ ಇಷ್ಟ ಇಲ್ಲ. ಅದೂ ಅಲ್ಲದೆ ಇವೆಲ್ಲ ಕಾಲೇಜು ಜೀವನದಲ್ಲಿ ಕ್ಷಣಿಕವಾಗಿ ಕಾಡುವ ಬಯಕೆಗಳು. ಅದನ್ನೇ ಶಾಶ್ವತ ಅಂದುಕೊಂಡು ಇರುತ್ತಾರೆ. ಅದು ಅವರಿಗೆ ಗೊತ್ತಿಲ್ಲ, ಆದರೆ ನನಗೆ ಗೊತ್ತಲ್ವಾ, ಆದ್ದರಿಂದ ನಾನು ಕೂಲಾಗಿರುತ್ತೀನಿ ಅಷ್ಟೇ ಎಂದಳು. ಅವಳ ಮಾತನ್ನು ಆಲಿಸಿದ್ದ ಮೋಹಿತ್ ತುಟಿಯಲ್ಲಿ ತೆಳುವಾದ ನಗೆ ಹರಡಿತ್ತು. ವೆರಿ ಬ್ರಿಲಿಯಂಟ್ ನನ್ನ ಹುಡುಗಿ ಎಂದುಕೊಂಡ. ಅವಳ ಹುಡುಗಿ ಪ್ರಿಯಾ ಆಗಿದ್ದು ಯಾವಾಗ? SP ಸಾಹೇಬರು ಬಹಳ ಫಾಸ್ಟ್ ಇದ್ದಾರೆ. ಕಾರಿನ ಹತ್ತಿರ ಹೋದಾಗ ಡ್ರೈವರ್ ಡೋರ್ ತೆಗೆದ. ಅಣ್ಣ ಮುಂದೆ ನಾನು ಕೂರುತ್ತೀನಿ ಕಣೋ ಪ್ಲೀಸ್ ಎಂದಳು. ಯಾವಾಗಲೂ ಆ ಮಾತಿಗೆ ಬೈಯುತ್ತಿದ್ದ ಮೋಹಿತ್ ಅಂದು ಬೈಯಲಿಲ್ಲ. ಕಾರಣ ಹಿಂದೆ ತನ್ನ ಹುಡುಗಿಯ ಜೊತೆಯಲ್ಲಿ ಕೂರುವ ಅವಕಾಶ ಒದಗಿತ್ತಲ್ಲ, ಅದನ್ನು ಕಳೆದುಕೊಳ್ಳುವನೇ ಅವನು. ಸರಿ ಕೂರು ಎಂದ. ಅವಳು ಕೂತ ಮೇಲೆ ಹಿಂದಿನ ಡೋರ್ ತೆಗೆದು ಕೂರು ಪ್ರಿಯಾ ಎಂದ. ಕೂತಳು ಅವಳು. ಅವಳ ಪಕ್ಕದಲ್ಲಿ ಕೂತ ಮೋಹಿತ್. ಅವನಿಂದ ದೂರವೇ ಕೂತಿದ್ದಳು ಪ್ರಿಯಾ. ಅವಳ ತೋಳು ಹಿಡಿದವನು ನಿಧಾನವಾಗಿ ತನ್ನೆಡೆಗೆ ಅವಳನ್ನು ಎಳೆದುಕೊಂಡಿದ್ದ. ಅವನ ಪಕ್ಕದಲ್ಲಿ ಬಂದಳು ಅವಳು. ಸನಿಹ ಬಂದಾಗ ಅವಳ ಭುಜ ಬಳಸಿ ಕೂತ ಮೋಹಿತ್. ಏನು ಮಾಡುತ್ತಿದ್ದೀರಿ, ಬಿಡಿ ಎಂದಳು ಪ್ರಿಯಾ. ಅವಳ ತುಟಿಯ ಮೇಲೆ ಬೆರಳಿಟ್ಟವನು ಶೂ ಎಂದ. ನಂತರ ಪ್ಲೀಸ್ ಸ್ವಲ್ಪ ಹೊತ್ತು ಸುಮ್ಮನಿರು, ಮಾತನಾಡದೆ ಎಂದ. ಮುಖ ತಿರುಗಿಸಿ ಕೂತಳು ಪ್ರಿಯಾ. ಅವಳ ಕೆನ್ನೆ ಹಿಡಿದು ಅವಳನ್ನು ತನ್ನೆಡೆಗೆ ತಿರುಗಿಸಿಕೊಂಡ ಮೋಹಿತ್ ಅವಳ ಹಣೆಗೆ ಮುತ್ತಿಟ್ಟ. ಹಾ ಎಂದು ಅಚ್ಚರಿಯಿಂದ ತನ್ನನ್ನು ನೋಡಿದ ಅವಳಿಗೆ
ಕಣ್ಣು ಹೊಡೆದಿದ್ದ ಮೋಹಿತ್. ಅವಳ ಬಾಯಿ ಇನ್ನಷ್ಟು ದೊಡ್ಡದಾಯಿತು. ತನ್ನ ಕೈಯಿಂದ ಅವಳ ಬಾಯನ್ನು ಮುಚ್ಚಿದವನು ಅವಳನ್ನು ತನಗೆ ಇನ್ನಷ್ಟು ಒತ್ತಿಕೊಂಡು ಕೂತ ಮೋಹಿತ್. ಅವನ ವರ್ತನೆ ಹೇಗಿತ್ತು ಅಂದರೆ ಪ್ರಿಯಾ ಅವನ ಸ್ವಂತ ಎನ್ನುವಂತಹ ಹಕ್ಕು ಇತ್ತು. ಅವನಿಗೆ ಅವಳು ತನ್ನವಳೆಂಬ ಭಾವನೆ ತುಂಬಿ ಹೋಗಿತ್ತು. ಯಾರನ್ನು ನೋಡಿದಾಗ ಆಗದ ಒಂದು ಭಾವನಾತ್ಮಕ ಸಂಘರ್ಷ ಅವಳನ್ನು ನೋಡಿದಾಗ ಉಂಟಾಗಿತ್ತು ಅವನಲ್ಲಿ. ಯಾವುದೇ ಕಾರಣಕ್ಕೂ ಅವಳನ್ನು ಅವನು ಕಳೆದುಕೊಳ್ಳಲಾರ. ಅದರಿಂದಾಗಿ ಅವಳನ್ನು ತನ್ನ ಬಳಿಯೇ ಉಳಿಸಿಕೊಳ್ಳುವ ಹಂಬಲ ಅವನಿಗೆ. ಅದಕ್ಕಾಗಿ ಅವಳನ್ನು ಓವರ್ ಪ್ರೊಟೆಕ್ಟ್ ಮಾಡುತ್ತಿದ್ದ ಮೋಹಿತ್. ಅವಳ ಮನೆಗೆ ಮೊದಲು ಹೋಗಿ ಅವಳನ್ನು ಅಲ್ಲಿ ಇಳಿಸುವ ಸಮಯ ಸನ್ನಿಹಿತವಾದಾಗ ಬಾಗಿದ ಮೋಹಿತ್ ಪ್ರಿಯಾಳ ಕೆನ್ನೆಗೆ ಮುತ್ತಿಟ್ಟು ಗುಡ್ ನೈಟ್ ಪ್ರಿಯಾ ಎಂದಿದ್ದ. ಕಾರಿನಲ್ಲಿ ಇವರಿಬ್ಬರೇ ಇದ್ದಿದ್ದರೆ ಅವನ ಕಥೆಯೇ ಬೇರೆ ಆಗಿರುತ್ತಿತ್ತು ಅಂದುಕೊಂಡಳು ಪ್ರಿಯಾ. ಕೋಪದಿಂದ ಕುಸರಿದವಳು ಅವನಿಂದ ದೂರ ಸರಿಯಲು ನೋಡಿದಳು. ಅವನು ಬಿಡಲಿಲ್ಲ. ಅವಳ ಕೋಪವು ಅವನಿಗೆ ಪ್ರಿಯವೇ. ಮನೆಯ ಹತ್ತಿರ ಬಂದಾಗ ತಾನು ಇಳಿದು ಅವಳಿಗೆ ಇಳಿಯಲು ಜಾಗ ಕೊಟ್ಟಿದ್ದ ಮೋಹಿತ್. ಮಧುರ ಗುಡ್ ನೈಟ್ ಪ್ರಿಯಾ ಎಂದಳು. ಗುಡ್ ನೈಟ್ ಮಧು ಎಂದವಳು ಅವನೆಡೆಗೆ ತಿರುಗಿ ನೋಡದೆ ಹೋದಳು. ಅವನಿಗೆ ನಗು ಅವಳ ಕೋಪ ನೋಡಿ. ಇರಲಿ ಚಿನ್ನ, ಕೋಪ ಭರಿಸಿದವನಿಗೆ ಕರಗಿಸುವುದು ಗೊತ್ತು ಎಂದುಕೊಂಡವನು ಮತ್ತೆ ಕಾರು ಹತ್ತಿ ಕೂತ ಮೋಹಿತ್. ಕಾರು ಹೊರಟಿತು ಅಲ್ಲಿಂದ. ಕಾರು ಮುಂದೆ ಹೋದಾಗ ಮತ್ತೆ ಹಿಂತಿರುಗಿ ಬಂದ ಪ್ರಿಯಾ ನಿಂತಿದ್ದಳು. ಅವಳ ಆಗಮನಕ್ಕಾಗಿ ತಿರುಗಿ ನೋಡುತ್ತಿದ್ದ ಮೋಹಿತ್ ಅವಳು ಬಂದಾಗ ಸಂತಸದ ನಗೆ ಬೀರಿದ್ದ. ಅಮ್ಮಡು, ನಾನು ಪ್ರೀತಿಸುವಂತೆ ನೀನು ಪ್ರೀತಿಸುತ್ತಿರುವೆ. ಮೇಲೆ ಏಕೋ ಈ ಕೋಪದ ತೆಳುವುದಿಕೆ ಎಂದುಕೊಂಡವನು ನಾಳೆ ಮನೆಗೆ ಬಂದಾಗ ಕೋಪ ಕಡಿಮೆ ಮಾಡೋಣ ಬಿಡು ಎಂದು ಮತ್ತೊಮ್ಮೆ ನಕ್ಕಿದ್ದ ಅವನು. ರಾತ್ರಿ ಅವಳು ಡ್ರೆಸ್ ಚೇಂಜ್ ಮಾಡಿ ಸೀರೆಯನ್ನು ಚೆನ್ನಾಗಿ ಮಡಚಿ ಹಾಕಿದ್ದಳು. ಅಷ್ಟರಲ್ಲಿ EPಯ ಮೆಸೇಜ್ ಬಂದಿತ್ತು. ಹಾಯ್ ಪ್ರಿಯಾ ಚಿನ್ನ ಅಂತ. ಅಂದು ಅವಳು ಅವನ ಯಾವ ಮೆಸೇಜ್ಗೂ ರಿಪ್ಲೈ ಮಾಡಬಾರದು ಅಂದುಕೊಂಡು ಮೊಬೈಲ್ ಪಕ್ಕದಲ್ಲಿ ಇಟ್ಟು ಹೋಗಿ ಮುಖ ತೊಳೆದು ಬಂದಳು. ಅಷ್ಟರಲ್ಲಿ ಯಶೋಧ ಪ್ರಿಯಾ ಹಾಲು ಎಂದರು. ಬಂದೆ ಅಮ್ಮ ಎಂದು ಹೇಳಿ ಹೋಗಿ ಹಾಲು ಕುಡಿದು ಬಂದಳು ರೂಮಿಗೆ. ಬುಕ್ ಓದುತ್ತಾ ಕೂತಳು. ಅವಳ ಮೊಬೈಲ್ ರಿಂಗ್ ಆಗಿತ್ತು. ನೋಡಿದಳು. ಯಾರಿದು ಎಂದುಕೊಂಡು ರಿಸೀವ್ ಮಾಡಿದವಳು ಹಲೋ ಯಾರು ಎಂದಳು. ನಾನು ಪ್ರಿಯಾ, ಮೋಹಿತ್ ಮಾತನಾಡುತ್ತಿರುವುದು ಎಂದ. ನಿಮಗೆ ಎಷ್ಟು ಧೈರ್ಯ ರೀ ಫೋನ್ ಮಾಡೋಕೆ? ನನಗೆ ನಿಮ್ಮ ಮೇಲೆ ಅಸಾಧ್ಯ ಕೋಪ ಬಂದಿದೆ. ಇಡೀ ಫೋನು ಎಂದಳು. ಫೋನೇನೂ ಇಟ್ಟೆ, ಆದರೆ ನಾನೇ ಬಂದರೆ ಏನು ಮಾಡುವೆ ಎಂದ. ಏನು, ನೀವು ಮನೆಗೆ ಬರುತ್ತೀರಾ? ಅನ್ನು 15 ನಿಮಿಷ ಸಾಕು, ನಿನ್ನ ಮುಂದೆ ಪ್ರತ್ಯಕ್ಷ ಆಗಿಬಿಡುತ್ತೀನಿ ಎಂದ. ರೀ, ನೀವು SP ಇರಬಹುದು, ಆದರೆ ಈಗ ಹೇಳಿದ್ದು ಮಾಡಲು ಸಾಧ್ಯ ಇಲ್ಲ ಬಿಡಿ. ಗುಡ್ ನೈಟ್ ಎಂದು ಫೋನ್ ಇಟ್ಟಳು ಪ್ರಿಯಾ. ಎಲ್ಲ ಇವಳ ನನಗೆ ಚಾಲೆಂಜಾ? ಇರ್ಲಿ ಚಿನ್ನ, ನೀನು ನೆನಪಿಟ್ಟುಕೋವಂತೆ ನನ್ನ ಎಂದುಕೊಂಡವನು ಕಮಿಂಗ್ ಡಿಯರ್ ಎಂದುಕೊಂಡ. ಅವಳ ರೂಮ್ ನಾಕ್ ಮಾಡಿದ ವಿಶ್ವೇಶ್ ಪ್ರಿಯಾ ಎಂದರು. ಹಾ ಅಪ್ಪ ಎಂದಳು. ಸ್ವಲ್ಪ ಬಾಗಿಲು ತೆಗಿ ಮಗಳ ಎಂದರು. ಹ್ಞೂ ಅಪ್ಪ ಬಂದೆ ಎಂದು ಬಾಗಿಲು ತೆಗೆದು ಹಾ ಅಪ್ಪ ಎಂದಳು. 1 ನಿಮಿಷ SP ಅವರು ನಿನ್ನ ಹತ್ತಿರ ಏನೋ ಮಾತಾಡಬೇಕು ಅಂತ ಬಂದಿದ್ದಾರೆ ನೋಡಮ್ಮ ಎಂದು ಹೇಳಿ ಹೋದರು. ಹಾ ಎಂದು ಅಚ್ಚರಿಯಿಂದ ಬಾಯಿ ತೆಗೆದೇ ಇದ್ದಳು ಪ್ರಿಯಾ. ಅವಳನ್ನು ಸವರಿಕೊಂಡೇ ಒಳಗೆ ಬಂದ ಮೋಹಿತ್ ಇನ್ನೂ ಶಾಕ್ನಲ್ಲೇ ಇದ್ದ ಅವಳನ್ನು ತಂದು ತಾನೇ ಕೂರಿಸಿದವನೋ. ಹೋಗಿ ರೂಮಿನ ಲಾಕ್ ಮಾಡಿ ಬಂದವನೋ ಅವಳ ಮುಖಕ್ಕೆ ನೀರು ಚುಮುಕಿಸಿದ್ದ ಮೋಹಿತ್. ಎಚ್ಚರಗೊಂಡ ಪ್ರಿಯಾ ಇಲ್ಲೇನ್ರಿ ಮಾಡುತ್ತಿದ್ದೀರಾ ಎಂದಳು. ಮಂಚದಲ್ಲಿ ಅರೆಮಲಗಿದ್ದ ಅವನು ನೀನೇ ಚಾಲೆಂಜ್ ಹಾಕಿದ್ದು ತಾನೇ, ಮತ್ತೆ ಬರ್ದೇ ಇರೋಕೆ ಆಗುತ್ತಾ ಎಂದ. ಅದು ಅಪ್ಪ ಅಮ್ಮ ಏನು ಅಂದುಕೊಳ್ಳಲ್ಲ, ಹೀಗೆ ನೀವು ಮಾಡಿದ್ರೆ ಎಂದಳು. ಅವರು ಏನೂ ಅಂದುಕೊಳ್ಳಲ್ಲ. ನಿನ್ನದೇನು ವಿಷಯ? ಏನಕ್ಕೆ ಕೋಪ ಬಂದಿದೆ ನಿನಗೆ? ಮೊದಲು ಇದನ್ನು ಬಗೆಹರಿಸುತ್ತೀನಿ ಎಂದ ಮೋಹಿತ್. ರೀ, ನಿಮಗೆ ತಲೆ ಕೆಟ್ಟಿದೆಯೇನ್ರಿ? ನನ್ನ ಏನಂತ ತಿಳಿದುಕೊಂಡಿದ್ದೀರಿ ನೀವು? ಇಷ್ಟ ಬಂದ ಹಾಗೆ ವರ್ತಿಸುತ್ತೀರಿ? ಆ ಹಕ್ಕು ಯಾರು ಕೊಟ್ಟರು ನಿಮಗೆ ಎಂದಳು. ಅವಳು ಹೇಳಲು ಶುರು ಮಾಡುತ್ತಿದ್ದಂತೆ ನಿಧಾನವಾಗಿ ಅವಳ ಕಡೆಗೆ ನಡೆದು ಬರತೊಡಗಿದ್ದ ಮೋಹಿತ್. ಬೇಡ ನೋಡಿ, ಅಲ್ಲೇ ನಿಲ್ಲಿ ಎಂದಳು. ಅವನು ಅವಳ ತೀರಾ ಹತ್ತಿರ ಬಂದಾಗ ಅವಳು ಮಾತು ಮರೆತು ತಲೆ ಬಗ್ಗಿಸಿದ್ದಳು. ಅವಳ ಹತ್ತಿರ ಬಂದವನು ಅವಳನ್ನು ತಬ್ಬಿಕೊಂಡಿದ್ದ ಮೋಹಿತ್. ಹೇ ಚಿನ್ನ, ನಿನ್ನ ಹುಸಿಕೋಪ ನನಗೆ ಅರ್ಥವಾಗುತ್ತದೆ ಕಣೆ. ಏನು ಮಾಡಲಿ, ನಿನ್ನ ನೋಡಿದರೆ ಏನಾದರೂ ಕೀಟಲೆ ಮಾಡಿ ನಿನಗೆ ಕೋಪ ಭರಿಸೋಣ ಅನಿಸುತ್ತೆ ಎಂದ. ಅವನ ತೋಳಿನಲ್ಲಿ ಅಡಗಿದ್ದ ಅವಳು ಸುಮ್ಮನೆ ಇದ್ದಳು. ಯಾಕೆ ನನ್ನ ಪಟಾಕಿ ಮೌನವಾಗಿ ಹೋದೆ ಎಂದ.
ನೀವು ನನ್ನ ಪ್ರೀತಿಸಲು ಶುರು ಮಾಡಿದ್ದು ಯಾವಾಗ? ನಾನು ನಿಮ್ಮನ್ನು ನೋಡಿದ್ದೇ ಇವತ್ತು ಎಂದಳು. ನಿಮ್ಮ ಪ್ರೀತಿಯ ರೀತಿ, ಸಲುಗೆ ನೋಡಿದರೆ ನಿಮಗೆ ನನ್ನ ಮೇಲೆ ಪ್ರೀತಿಯಾಗಿ ಬಹಳ ಕಾಲವಾಗಿದೆ ಅಂತ ಅನಿಸುತ್ತದೆ. ಜೊತೆಯಲ್ಲಿ ನಿಮ್ಮ ಸಲುಗೆ ಆ ಪ್ರೀತಿ ನಿಮಗೆ ನೀಡಿರುವ ಅಕ್ಕಿನಂತಿದೆ. ಅಪ್ಪ ಅಮ್ಮ ಈ ಹೊತ್ತಿನಲ್ಲಿ ನಿಮ್ಮನ್ನು ನನ್ನ ರೂಮಿನ ತನಕ ಅವರೇ ಬಿಟ್ಟು ಹೋಗುವುದು ಎಂದರೇನು? ಇದರ ಹಿಂದೆ ನನಗೆ ತಿಳಿಯದಿರುವ ವಿಷಯ ಏನೋ ಇದೆ, ನನಗೆ ಸಂಬಂಧಿಸಿದಂತೆ ಅಂತ ಅನಿಸುತ್ತೆ. ಆದರೆ ನನಗೆ ನಿಜ ಏನು ಅಂತ ನೀವು ಹೇಳಲೇಬೇಕು ಎಂದಳು. ಯುವರ್ ಬ್ರಿಲಿಯಂಟ್ ಕಣೆ ಚಿನ್ನ. ಒಬ್ಬ ಪೊಲೀಸ್ ಆಫೀಸರ್ ಹೆಂಡತಿಯಾಗುವ ಎಲ್ಲ ಲಕ್ಷಣಗಳೂ ಇವೆ ಎಂದವನೋ. ಬಾ ಇಲ್ಲಿ ಕೂರು ಎಂದವನೋ. ಅವಳನ್ನು ಕೂರಿಸಿದವನೋ ತಾನು ಅವಳ ಪಕ್ಕದಲ್ಲಿ ಕೂತು, ನೋಡು, ನಿನ್ನ ಮಧು ಜೊತೆಯಲ್ಲಿ ಬಹಳ ಮೊದಲೇ ನೋಡಿದ್ದೆ. ಆಗ ಬಹುಶಃ ನೀನು ಮಧು ಹೈಸ್ಕೂಲ್ ಓದುತ್ತಿದ್ದ ಸಮಯ. ಆಗ ಮೊದಲ ಬಾರಿಗೆ ನಿನ್ನ ನೋಡಿ ಹೃದಯ ಕೈ ಕೊಟ್ಟಿತ್ತು ಕಣೆ. ಆಗಿನಿಂದಲೂ ನಿನ್ನ ಪ್ರೀತಿಸುತ್ತಿರುವೆ. ನಿನ್ನ ಮದುವೆ ಆಗುವ ಪ್ಲಾನಿಂಗ್ ಆಗಲೇ ತಲೆಯಲ್ಲಿ ಶುರುವಾಗಿತ್ತು. ನನ್ನ ಬಹಳ ಮಹತ್ವಾಕಾಂಕ್ಷೆಯ ಡ್ರೀಮ್ ಪೊಲೀಸ್ ಆಗುವುದು. ಅದಕ್ಕಾಗಿ ನನ್ನ PG ಮುಗಿಯುತ್ತಿದ್ದಂತೆ IPS ಜಾಯಿನ್ ಆಗಿದ್ದೆ. ಹೋಗುವ ಮೊದಲು ಮಾವನ ಹತ್ತಿರ ನನ್ನ ಹಾಗೂ ನಿನ್ನ ಫ್ಯಾಮಿಲಿ ಸೇರಿ ನಮ್ಮಿಬ್ಬರ ಮದುವೆಯ ಮಾತುಕತೆ ಮಾಡಿ ಮುಗಿಸಿದ್ದರು. ಇದು ಮಧುಗೆ ಹೇಳಿರಲಿಲ್ಲ, ಅವಳು ನಿನಗೆ ಹೇಳಿಬಿಟ್ಟರೆ ಅಂತ. ಆ ನಿನ್ನ ಸೀಕ್ರೆಟ್ ಅಡ್ಮೈರರ್ ಕೂಡ ನಾನೇ ಕಣೋ ಚಿನ್ನ. ನಿನ್ನ ಪ್ರೀತಿಯನ್ನು ಎಲ್ಲ ಕಡೆಯಿಂದ ಅನುಭವಿಸುವ ಆಸೆಯಿಂದ ಹಾಗೆ ಮಾಡಿದ್ದು. ಅದು ಇವತ್ತು ನಾನೇ ಕೊಟ್ಟ ಸೀರೆಯನ್ನು ಉಟ್ಟ ನನ್ನ ಮುದ್ದು ಬಂಗಾರ ಎದುರಿಗೆ ಬಂದು ನಿಂತಾಗ ಹೇಗಮ್ಮ ಸುಮ್ಮನಿರೋದು ಹೇಳು ಎಂದು ಮುನಿಸಿನಿಂದ. ಅದಕ್ಕೆ ಇವತ್ತು ಈ ನನ್ನ ಮುದ್ದು ಗೊಂಬೆಯನ್ನು ಮುದ್ದಿಸಿದೆ ನೋಡು. ನಿನಗೆ ಎಲ್ಲ ಗೊತ್ತಾಗಿ ಹೋಯಿತು ಎಂದ. ಆದರೆ ನನಗೆ ನಿಮ್ಮ ಮೇಲೆ ಲವ್ ಇಲ್ಲ ಎಂದಳು. ನಾವು ಕದಿಮರ ಬಾಯಿ ಬಿಡಿಸುತ್ತೇವೆ, ಆದರೆ ನನ್ನ ಹತ್ತಿರ ಗುಟ್ಟ. ಸಂಜೆ ಮನೆಗೆ ಬಂದಾಗ ನನ್ನ ನೋಡಿ ಚಟಪಟಾಯಿಸಿದವರು ತಾವೇ ಮೇಡಮ್. ಅದು ಅಲ್ಲದೆ ಸಂಜೆ ತಿರುವಿನಲ್ಲಿ ಕಿರುಗಣ್ಣಿನಿಂದ ನೋಡಿ ಹೋದವರು ಯಾರು? ತಾವೇ ಅಲ್ಲವೇ? ಮತ್ತೆ ಮನೆಗೆ ಬಿಟ್ಟು ಹೊರಟಾಗ ಕಾರು ಮುಂದೆ ಹೋದ ನಂತರ ಹಿಂದಿನಿಂದ ಮತ್ತೆ ಹೊರಗೆ ಬಂದು ನಿಂತವರು ಯಾರು ಮೇಡಮ್? ಅದು ಕೂಡ ತಾವೇ ಎಂದ. ಮತ್ತೆ ಅಷ್ಟೇ ಅಲ್ಲ, ಮಧುಗಾಗಿ ಮನೆಗೆ ಬಂದರೂ ತಮ್ಮ ಕಣ್ಣು ನನ್ನ ಹುಡುಕುತ್ತಿತ್ತು. ಅದು ನಿಜ ತಾನೇ? ತಮಗೂ ಅಷ್ಟೇ. ಮೊದಲಿನಿಂದಲೂ ನಾನು ಅಂದರೆ ಪ್ರೀತಿಯೇ. ಆದರೆ ಈ ಹೆಣ್ಣು ಮಕ್ಕಳು ತಮ್ಮ ಗುಟ್ಟು ಬೇಗ ಬಿಟ್ಟುಕೊಡಲ್ಲ ಅನ್ನೋದು ಅಷ್ಟೇ ನಿಜ ಮೇಡಮ್ ಎಂದ. ನನ್ನ ಬಗ್ಗೆ ಎಲ್ಲ ತಿಳಿದುಕೊಂಡು ನಿಮ್ಮ ಬಗ್ಗೆ ಮಾತ್ರ ಎಲ್ಲ ಸೀಕ್ರೆಟ್ ಆಗಿ ಇಟ್ಟಿದ್ದು ಯಾಕೋ ಎಂದಳು. ಏಕೆಂದರೆ ಈ ನನ್ನ ಮುದ್ದು ಕೋಳಿಯ ಮುಖದಲ್ಲಿ ಈ ಸಂತೋಷ ನೋಡಲು. ಪ್ರಿಯ ಚಿನ್ನ ಎಂದ. ಐ ಲವ್ ಯು ಸೋ ಮಚ್ ಕಣೋ ಜಾನ್ ಎಂದಿದ್ದ ಮೋಹಿತ್. ಕಿಟಕಿಯ ಬಳಿ ನಿಂತವಳು ಅವನ ಮಾತಿಗೆ ಏನೂ ಉತ್ತರ ಹೇಳದೆ ನಿಂತಳು ಮೌನವಾಗಿ. ಅವಳ ಹತ್ತಿರ ಬಂದವನೋ ಅವಳ ಭುಜವನ್ನು ಹಿಡಿದು, ನಾನು ಅಂದರೆ ಇಷ್ಟ ಇಲ್ಲ ಅಂದರೆ ಹೇಳುಬಿಡು, ನಿನಗೆ ಫೋರ್ಸ್ ಮಾಡಲ್ಲ ಅಂತ ಹಿಂತಿರುಗಿ ಹೊರಟ ಮೋಹಿತ್. ಹಿಂದಿನಿಂದ ಬಂದು ಅವನನ್ನು ತಬ್ಬಿಕೊಂಡ ಪ್ರಿಯಾ, ಐ ಲವ್ ಯು ಟೂ ಕಣ್ರಿ ಎಂದಿದ್ದಳು ಅಳುತ್ತಾ. ತಿರುಗಿದವನು ಅವಳನ್ನು ತಬ್ಬಿಕೊಂಡು, ಯಾಕೆ ಈ ಅಳು ಎಂದ. ಇದು ನನ್ನ ಬಹಳ ವರ್ಷಗಳ ಕನಸು ಕಣ್ರಿ, ಆದರೆ ಪೂರ್ಣ ಪ್ರಮಾಣದಲ್ಲಿ ನನಸು ಮಾಡಿದ್ದು ನೀವು, ಅದಕ್ಕೆ ಎಂದು ನಿಲ್ಲಿಸಿದಳು. ಅದಕ್ಕೆ ಏನು ಚಿನ್ನ ಎಂದ. ಅದಕ್ಕೆ ಒಂದು ಗಿಫ್ಟ್ ಕೊಡೋಣ ಅಂತ. ಓಹೋ, ಏನದು ಗಿಫ್ಟ್ ಅಂದ ಮೋಹಿತ್. ಅದು ಅದು ಎಂದು ರಾಗ ತೆಗೆದಳು. ಹೋ, ಅದು ಹೇಳು ಎಂದ. ಅವನ ಕಿವಿಯಲ್ಲಿ ನನ್ನೇ ಗಿಫ್ಟ್ ಆಗಿ ಕೊಡೋಣ ಅಂತ. ನಿಮಗೆ ಓಕೆನಾ ಗಿಫ್ಟ್ ಎಂದಳು. ಅವಳ ಮಾತು ಕೇಳಿ ಅವನ ಮುಖ ಹರಳಿತು. ಡಬಲ್ ಓಕೆ ಕಣೆ ಬಂಗಾರಿ ಎಂದವನು ಅವಳನ್ನು ಬಿಗಿದಪ್ಪಿಕೊಂಡಿದ್ದ. ನಿನ್ನ ಈ ಪ್ರೀತಿ ತುಂಬಿದ ನೋಟವೇ ನಾಳಿನ ನಮ್ಮ ಪ್ರೀತಿಯ ಜೀವನದ ಶುಭೋದಯದ ಬೆಳಕು ಕಣೆ ಚಿನ್ನ ಎಂದ. ಅವನ ಮಾತಿಗೆ ತೃಪ್ತಳಾಗಿದ್ದ ಪ್ರಿಯಾ, ಐ ಲವ್ ಯು ಟೂ ಕಣ್ರಿ ಎಂದಳು. ಹೂ ಎಂದವನು ಅವಳ ಕೆನ್ನೆಗಳು ಆವರಿಸಿದ್ದ. ಕೆಂಪೇರುತ್ತಿದ್ದಳು ಹುಡುಗಿ ಅವನ ನಿಲ್ಲದ ತುಂಟತನದಿಂದ. ಬಿಡಿ ಪ್ಲೀಸ್ ಎಂಬ ಅವಳ ಗೋಗರತಕ್ಕೆ ಊಹು ಎಂಬ ಅವನ ನಕಾರ. ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.